ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಪ್ರೀತಿ ಹುಡುಗ ಡಾಲರ್ ಗುಂಡು. ಇಟ್ ದಿಸ್ ವ್ಲಾಗ್ ಯಾಕೆ ಮಾಡಿದಿಲ್ಲಪ್ಪ ಅಂದ್ರೆ ಒಂದ್ ರೀಸನ್ ಇತ್ತು. ನನ್ನ ಬಳಿ ಯಾವುದೇ ಆದಂತ ಪ್ರೊಡಕ್ಟ್ಸ್ ಇದ್ದಿದ್ದಿಲ್ಲ. ಸೊ ನನ್ನ ಬಳಿ ಮೈಕ್ ಇದ್ದಿದ್ದಿಲ್ಲ, ಗೋಪುರ ಇದ್ದಿದ್ದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾ ಆರ್ಡರ್ ಮಾಡಿದ್ ಯಾವ್ದಪ್ಪ ಅಂದ್ರೆ ಒಂದ್ ಮೈಕ್. ಸೊ ಅದು ಮೈಕ್ ತೋರಿಸ್ತೀನಿ ಯಾಕಪ್ಪ ಅಂದ್ರೆ ಇಟ್ ದಿವ್ಸ ನಾ ಯಾಕೆ ಏನ. ಸೊ ನನ್ ಬಳಿ ಅದೇ ತರ ಯಾವ್ದು ಇದ್ದಿದ್ದಿಲ್ಲ. ಸೊ ಇವತ್ತಂದ್ರ ಫ್ಯಾಮಿಲಿ ಬಂದೈತಿ. ಇದು ಬಂದ್ 10-12 ದಿವಸ ಆತು ಡೆಲಿವರಿ. ಬಟ್ ನಿಮಗ್ ಇವತ್ತು ತೋರ್ಸಾಕತ್ತೀನಿ. ಸೊ ಪೈಲ ನಾ ರಿವ್ಯೂ ಮಾಡಿದೆ, ಮತ್ ನನಗ್ ಸರಿ ಅನ್ಸಿದಾಗ ನಾ ಅದು ನಿಮಗ್ ತೋರ್ಸಾಕತ್ತೀನಿ. ಸೊ ನಾನು ಸಬ್ಸ್ಕ್ರೈಬರ್ ಹೇಳಾಕತ್ತೀನಿ. ಸೊ ಸ್ಟಾರ್ಟಿಂಗ್ ಯಾರು ವ್ಲಾಗ್ ಮಾಡಾಕತ್ತಾರೋ ಈ ಮೈಕ್ ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ. ಸೊ ಯಾರ ಬಳಿ ದುಡ್ಡಿದೆ, ಯಾರ್ ತಿಂಡಿ ಹೆಚ್ಚೈತಿ ಅವ್ರು ತಗೋಬಹುದು. ಇಲ್ಲ ಸ್ಟಾರ್ಟಿಂಗ್ ಯಾರು ಬ್ಲಾಗ್ ಮಾಡಾಕತ್ತಾರ ಅವ್ರು ದಯವಿಟ್ಟು ತಗೊಳಕ್ ಹೋಗಬೇಡಿ. ಯಾಕಪ್ಪ ಅಂದ್ರೆ ಇದ್ರ ಪ್ರೈಸ್ ಐತಿ ಅಮೆಝಾನ್ದಾಗ 16,000. ಸೊ ದಯವಿಟ್ಟು ನೀವು ಯಾರು ತಗೊಳಕ್ ಹೋಗಬೇಡಿ. ಬರೀ ಫ್ಯಾಮಿಲಿ ತೋರಿಸ್ತೀನಿ ಈ ಮೈಕ್. ಸೊ ನೀವು ನೋಡ್ಬೋದು, ನಾ ಅಮೆಝಾನ್ದಾಗಿನ ತರಿಸೀನಿ. ಈ ಮೈಕ್ ಹೆಸರು ಐತಿ ಹಾಲಿಲ್ಯಾಂಡ್. ಸೊ ನಿಮಗ್ ತೋರಿಸ್ತೀನಿ. ನಾ ಆರ್ಡರ್ ಮಾಡಿ ಇವತ್ತಿಗ ಬಹಳ ದಿವಸ ಆಯ್ತು, ಆದ್ರೆ ನಾನು ನೋಡಿದೆ ಫಸ್ಟ್ ರಿವ್ಯೂ ನಾನು. ಸೊ ರಿವ್ಯೂ ನೋಡಿದ ಕೂಡ ನಾನು ಆರ್ಡರ್ ಮಾಡಿದ್ದೀನಿ. ನೋಡೋಣ ಬನ್ನಿ, ಇದು ಅನ್ಬಾಕ್ಸಿಂಗ್ ಮಾಡೋಣ ಇದ್ರೊಳಗೆ ಏನೇನ್ ಐತಿ ಅಂತ. ಆಲ್ರೆಡಿ ನಾನು ತೆಗೆದು ನೋಡಿದ್ದೀನಿ. ಸೊ ನೀವು ನೋಡ್ಬೋದು, ಇದು ಹಾಲಿಲ್ಯಾಂಡ್ ಲಾಕ್ M2. ಸೊ ಇದು ಹೊಸ ಕಾಣುತ್ತೆ, ಹೊಸ. ಮತ್ತೆ ಇದರ ರೇಟ್ ಅಂತೂ ನೀವು ಅಮೆಝಾನ್ದಾಗ ಹೋಗಿ ನೋಡ್ಬೋದು. ಇದರ ಪ್ರೈಸ್ ಇರ್ಬೋದು 16,000. ಸೊ ನಾ ತಗೊಂಡಿರೋದು 12,000 ಅಂದ್ರೆ 12,000 ರೂಪಾಯಿದಲ್ಲಿ ತಗೊಂಡಿದ್ದೀನಿ. ಸೊ ಹೆಂಗಪ್ಪ ನಾ ಅಷ್ಟು ಕಮ್ಮಿ ಅಂದ್ರೆ ಒಂದು ಬಿಗ್ ಸೇಲ್ ಇತ್ತು. ಆ ಬಿಗ್ ಸೇಲ್ದಾಗ ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ತಗೊಂಡಿರೋದು. ನನಗೆ ಕಮ್ ಬಜೆಟ್ ನಲ್ಲಿ ಸಿಕ್ಕಿರೋದು. ಸೊ ಬನ್ನಿ ಫ್ಯಾಮಿಲಿ ತೋರಿಸ್ತೀನಿ. ನೀವು ನೋಡ್ಬೋದು ಫ್ಯಾಮಿಲಿ, ಇದು ಏನಪ್ಪಾ ಅಂದ್ರೆ ಹಾಲಿಲ್ಯಾಂಡ್. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಇದು ಮೇಲ್ಗಡೆ ಇರುತ್ತೆ. ಇದು ಏನೈತೆ ನಾನು ನೋಡಿಲ್ಲ. ಸೊ ನೋಡೋಣ, ಇದು ವಾರಂಟಿ ಕಾರ್ಡ್ ಇರೋದು ಬಹುಶಃ. ಸೊ ನೀವು ನೋಡ್ಬೋದು, ಇದು ಏನಪ್ಪಾ ವಾರಂಟಿ ಕಾರ್ಡ್ ಇರ್ಬೋದು ಬಹುಶಃ, ನನಗೂ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಇದರೊಳಗೆ ತೋರಿಸಿದ್ದಾರೆ ಏನಪ್ಪಾ ಅಂದ್ರೆ ಹಾಲಿಲ್ಯಾಂಡ್ ಯೂಸ್ ಗ್ರೂಪ್. ಅದು ನೀವು ನೋಡ್ಬೋದು ಏನೇನ್ ಕೊಟ್ಟಿದ್ದಾರೆ ಅಂತ. ಸೊ ದಯವಿಟ್ಟು ನೀವು ನೋಡ್ಕೊಳ್ಳಿ, ನನಗಂತ ಹೇಳಕ್ಕೆ ಈಗ ಟೈಮ್ ಇಲ್ಲ. ಮತ್ತೆ ಇದರಲ್ಲಿ ಏನಿದೆಪ್ಪ ಅಂದ್ರೆ ಮತ್ತೆ ನಮಗೆ ಯಾವ ತರ ಆಪರೇಟ್ ಮಾಡ್ಬೇಕು ಅನ್ನೋದು ಕೊಟ್ಟಿದ್ದಾರೆ. ಇದ್ರೊಳಗೆ ಏನೇನು ಕೊಟ್ಟಿದ್ದಾರೆ ಸ್ಟಿಕರ್ಸ್ ಅಂದ್ರೆ ಇದು ನೀವು. ಸೊ ನೀವು ನೋಡ್ಬೋದು ಹಾಲಿಲ್ಯಾಂಡ್ ಮೈಕ್ ಈ ತರ ಬರುತ್ತೆ. ಸ್ಮಾಲ್ ಒಂದು ಕಾಯಿನ್ ಗತ್ಲೆ ಇದೆ ಇದು. ಸೊ ನನಗಂತೂ ಭಾಳ ಚಲೋ ಅನ್ಸೈತಿ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೂ ಇದು ಪರ್ಚೇಸ್ ಮಾಡಬಹುದು. ನೋಡ್ಬೋದು ಯಾವ ತರ ಇದೆಯಪ್ಪ ಅಂತ. ಸೊ ಇದು ಬರುತ್ತೆ ಸಿ ಕೇಬಲ್, USB C ಕೇಬಲ್. ಇದು ನಾವು ಬರುತ್ತೆ ಐಫೋನ್ ಯೂಸರ್ಸ್ ಅಂದ್ರೆ ನಾವು ಇಲ್ಲಿ ಐಫೋನ್ದಾಗೂ ಯೂಸ್ ಮಾಡಬಹುದು, ಓನ್ಲಿ ಐಫೋನ್ ಯೂಸರ್ಸ್. ಸೊ ಐಫೋನ್ಗೂ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ನಾವು ಈಗ ಐಫೋನ್ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ. ಇದ್ರೊಳಗೆ ಮತ್ತೆ ಏನೇನು ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಇದು ನೋಡೋಣ. ನನಗೆ ಗೊತ್ತಿದ್ದಿಲ್ಲ, ಆಮೇಲೆ ಗೊತ್ತಾಗಿದೆ. ಸೊ ಇದ್ರ ಬ್ಲ್ಯಾಕ್ ನಲ್ಲಿ ಏನು ಇದೆ, ಏನ್ ಕೊಟ್ಟಿದಾರಪ್ಪ ಅಂದ್ರೆ ನಾ ಈಗ ನೋಡ್ತಾ ಇದ್ದೀನಿ, ನೀವು ನೋಡ್ಬೋದು. ಇದು ಬ್ಲ್ಯಾಕ್ ಕಲರ್ ಏನೋ ಪಾಕೆಟ್ ಗತ್ಲೆ ಇದೆ, ಇದ್ರೊಳಗೆ ಇದು ಕೊಟ್ಟಿದಾರಪ್ಪ. ಸೊ ಇದು ನೋಡ್ಬೋದು, ಮೋಟೋ ಬ್ಲಾಗ್ ಮಾಡೋರಿಗೆ ಇದು ಅಂತೂ ಬೇಕೇ ಬೇಕು. ಸೊ ಅದ್ರ ಜೊತೆ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಇದು ಕ್ಯಾಮ್ರಾ, ನಾವು ದೊಡ್ಡ ಲೆನ್ಸ್ ಕ್ಯಾಮ್ರಾ ಏನಿರುತ್ತೆ. ಸೊ ನಾವು ಇದಕ್ಕೆ ಅಟ್ಯಾಚ್ ಮಾಡಕ್ಕೆ ವಿತ್ ನಾವು ದೊಡ್ಡ ಕ್ಯಾಮ್ರಾ ಯೂಸ್ ಮಾಡ್ತೀವಲ್ಲ, ಕೆನಾನ್ ಆಯ್ತು, ಸೋನಿ ಮತ್ತೆ ಯಾವುದೇ ಇರಲಿ XYZ ಈ ತರ ಕೇಬಲ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಈಸಿ ಆಗ್ಲಿ ಅಂತ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇದು ಏನಪ್ಪಾ ಅಂದ್ರೆ ಇದು ಒಂಥರ ಮೇಲ್ಗಡೆ ಹಾಕಕ್ಕೆ. ಸೊ ಫ್ಯಾಮಿಲಿ ನೋಡ್ಬೋದು, ತೋರಿಸ್ತಾ ಇದ್ದೀನಿ. ಇದು ಏನಪ್ಪಾ, ಸೊ ನನಗೆ ಗೊತ್ತಿಲ್ಲ, ಬಟ್ ಇದು ಏನೋ ಇದ್ರೊಳಗೆ ಫಿಲ್ಟರ್ ಆಗುತ್ತೆ ಅನ್ಸುತ್ತೆ. ಏನ್ ಫಿಲ್ಟರ್ ಆಗುತ್ತೆ ಗೊತ್ತಿಲ್ಲ, ಬಟ್ ಆ ಮೈಕ್ ಒಳಗಡೆ ಏನ್ ಇದೆಯಲ್ಲ, ಸೊ ಕಾಯಿನ್ ಗತ್ಲೆ ಆ ಹಾಲಿಲ್ಯಾಂಡ್ ಇದಕ್ಕೆ ಕೊಟ್ಟಿದ್ದಾರೆ ಅವರು, ನೋಡ್ಬೋದು. ಸೊ ಇದು ಒಳಗೆ ಹಾಕ್ಬಹುದು ಬಹುಶಃ, ನನಗಂತೂ ಮಾಹಿತಿ ಇಲ್ಲ ಅಷ್ಟು. ಇದ್ರ ಒಳಗೆ ಹಾಕ್ಬಹುದು ಅನ್ಸುತ್ತೆ. ಒಂದ್ ಸೆಕೆಂಡ್. ಇದ್ರ ಒಳಗೆ ಸೊ ಏನ್ ಫಿಲ್ಟರ್ ಆಗತ್ತೆ ಅನ್ಸತ್ತೆ, ಬಟ್ ಬಹಳಷ್ಟು ಯೂಟ್ಯೂಬರ್ ಇಲ್ಲೇ ಹಾಕೊಂಡಿರ್ತಾರೆ. ಇದ್ರಲ್ಲಿ ವಾಯ್ಸ್ ರೆಕಾರ್ಡ್ ನಾವೇನ್ ಮಾಡ್ತಿಲ್ಲ, ನಾವೇನ್ ಧ್ವನಿ. ಸೊ ಅದ್ರಲ್ಲಿ ಏನ್ ಫಿಲ್ಟರ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಇದಂತೂ ನನಗೂ ಒಂಥರ ಚೆನ್ನಾಗ್ ಅನಿಸ್ತಾ ಇದೆ ಪ್ರಾಡಕ್ಟ್. ಪರ್ಚೇಸ್ ಮಾಡಿದ್ರೆ ಮಾಡ್ಬೋದು, ಬಟ್ ಇದ್ರ ರೇಟ್ ಅಂದ್ರೆ ಭಾಳ ಇದೆ.
ಸೊ ಸ್ಟಾರ್ಟಿಂಗ್ ಬ್ಲಾಗರ್ಸ್ ಯಾರಿದ್ರೆ ದಯವಿಟ್ಟು ತಗೊಳಕ್ ಹೋಗಬೇಡಿ. ಇದರ ರೇಟ್ ಅಂದ್ರೆ ಭಾಳ ಐತಿ. ಮತ್ತೆ ನಿಮಗೆ ಏನಾದ್ರೂ ಇಂಥದ್ದು ಬೇಕಪ್ಪ, ನಿಮ್ ತಿಂಡಿ ಹೆಚ್ಚಾಗಿ ಬೇಕಂದ್ರೂ ನೀವು ತಗೋಬಹುದು. ಸೊ ನಿಮ್ಮ ಮೇಲೆ ಡಿಪೆಂಡ್ ಮಾಡುತ್ತೆ. ನಡೀರಿ ಫ್ಯಾಮಿಲಿ ಹಾಕ್ತಾ ಇದ್ದೀನಿ, ಇದು ಕುಂದಿರ್ತಾ ಇಲ್ಲ. ಬರ್ತಾ ಇಲ್ಲ. ಓಕೆ, ಇದು ನೆಕ್ಸ್ಟ್ ಟೈಮ್ ನಾ ಯಾವಾಗ್ರಿ ವಿಡಿಯೋ ಮಾಡಿದಾಗ ತೋರಿಸ್ತೀನಿ. ಹಾಗಂತೂ ಬರ್ತಾ ಇಲ್ಲ. ಇನ್ನೊಂದು ಫ್ಯಾಮಿಲಿ ಏನಪ್ಪಾ ಅಂದ್ರೆ, ಇವ್ರು ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇನ್ನೊಂದು ಇದು ಕೊಟ್ಟಿದ್ದಾರೆ. ಏನದು, ಇದು ನಾವು ಎಲ್ರೇ ಹೋದಾಗ ನಮ್ಗೆ ಯಾವ ತರಪ್ಪ ಅಂದ್ರೆ, ಇದು ಶರ್ಟ್ ನಾವು ಇಲ್ಲಿ ಶರ್ಟ್ ಅಲ್ಲಿ ಹಾಕೋತೀವಲ್ಲ, ಈ ತರ ಹಾಕೋತೀವಲ್ಲ, ಇದು ನೋಡ್ಬೋದು, ಈ ತರ ಹಾಕೋತೀವಲ್ಲ. ಸೊ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದೊಂದು ಆಯ್ತು. ಇನ್ನೊಂದು ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಇವರು ಎಲ್ಲೋ ಇದ್ದಪ್ಪ ಇದು, ಇದು ಇಲ್ಲೇ ಇದೆ. ಇದೊಂದು ಏನ್ ಕೊಟ್ಟಾರಪ್ಪ ಅಂದ್ರೆ, ಸೊ ಆ ಮೈಕ್ ಕಳಿಬಾರ್ದಂತ ಇದೊಂಥರ ಲಾಕೆಟ್ ಗತ್ಲೆ ಕೊಟ್ಟಿದ್ದಾರೆ, ಕೊಳ್ಳಾಗ ಹಾಕೊಳಕ್. ತೋರಿಸ್ತಾ ಇದೀನಿ. ಇದು ಎರಡು ಈ ತರ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನಾವು ಈ ತರ ಕೊಳ್ಳಾಗ ಹಾಕೋಬಹುದು, ನಾವು ಲಾಕೆಟ್ ಗತ್ಲೆ. ಸೊ ಈಗ ಬಿಗಿನರ್ಸ್ ಏನಿದಾರಪ್ಪ ಅಂದ್ರೆ, ಇದು ನಾವು ಕೊಳ್ಳಾಗ ಹಾಕೋಬಹುದು. ಬಟ್ ನಮಗಂತ ಇದು ಇಷ್ಟ ಇಲ್ಲ. ಮನೇಲಂದ್ರು ನಾವು ಈ ಮೈಕ್ ದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಏನಪ್ಪಾ ಅಂದ್ರೆ ಮನೇಲಿ ಇದ್ದೀನಿ. ಸೊ ನನ್ನ ವಾಯ್ಸ್ ಎಲ್ಲ ತನ ದೂರ ಬರ್ತಾ ನೋಡ್ಬೋದು. ಹಲೋ ಮೈಕ್ ಟೆಸ್ಟಿಂಗ್ ಹಲೋ ಎಲ್ಲ ಕಡೆ ತಿರುಗಾಡ್ತಾ ಇದ್ದೀನಿ ನಾನು, ಯಾವ ತರ ವಾಯ್ಸ್ ಬರ್ತಾ ಇದೆ ಅಂತ. ಸೊ ಕ್ವಾಲಿಟಿ ಬರ್ಬೋದು. ಒಂದ್ಸಲ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದೀನಿ ಬಟನ್. ಅದಕ್ಕೆ ಹೇಳೋದು, ಈ ಮೈಕ್ ಎದಕ್ ತಗೊಳ್ಳೋದಪ್ಪ ಅಂದ್ರೆ, ಈ ತರ ಕ್ವಾಲಿಟಿ ಸೌಂಡ್ ಇರುತ್ತೆ. ಇಲ್ಲಿ ಅಂತೂ ಇದ್ರ ರಿಸಲ್ಟ್ ಅಂತೂ ಗೊತ್ತಿರಾಗಿರ್ಬೋದು ನಿಮ್ಗೆ. ಯಾರಿಗಾದ್ರದ್ದು ಚಲೋ ಅನ್ಸಿತಪ್ಪ ಅಂದ್ರೆ ಪ್ರಾಡಕ್ಟ್ ತಗೋಬಹುದು, ತಗೊಳ್ಳಾರ್ದು ಇರಬಹುದು. ಇದ್ರ ಪ್ರೈಸ್ ಅಮೆಝಾನ್ದಾಗ 16,000 ರೂಪಾಯಿ ಐತಿ. ಲಿಂಕ್ ಏನಿದೆಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಸೊ ಯಾರಿಗ್ ಬೇಕಿ ಅವ್ರು ಪರ್ಚೇಸ್ ಮಾಡಬಹುದು. ಸೊ ಈಗೇನ್ ಸ್ಟಾರ್ಟ್ ಇದಾರೆ ಬ್ಲಾಗರ್ಸ್, ಅವ್ರು ತಗೊಳಕ್ ಹೋಗ್ಬೇಡಿ. ಇದರ ಅಮೌಂಟ್ ನೀವು ಹಾಕಿ ಆಮೇಲೆ ಸೊ ನಮಗೇನು ಹೇಳಕ್ ಹೋಗ್ಬೇಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಯಾರು ತಗೊಳಕ್ ಹೋಗ್ಬೇಡಿ. ಅದಕ್ಕೆ ಹೇಳ್ತಾ ಇದ್ದೀನಿ ಫ್ಯಾಮಿಲಿ. ಏನಪ್ಪಾ ಅಂದ್ರೆ, ಈ ಮೈಕ್ ತಗೊಳಕ್ಕೆ ನಾನು ಬಹಳ ಕಷ್ಟಪಟ್ಟಿದ್ದೀನಿ. ಮತ್ತೆ ಯಾಕಪ್ಪ ಅಂದ್ರೆ, ಇನ್ಮೇಲೆ ನಂತರ ನನ್ನ ಬ್ಲಾಗ್ ಡೈಲಿ ಬರುತ್ತೆ. ಬಟ್ ಡೈಲಿ ಬಂದ್ ಕೂಡಲೇ ಈ ಮೈಕ್ ಅಂತ ಡೈಲಿ ಹಾಕೋದಿಲ್ಲ. ಸೊ ಯಾವಾಗ ಯೂಸ್ ಆಗೈತೆ ಯಾವಾಗ ಹಾಕೋತೀನಿ. ಇನ್ನೊಂದು ಮಾತು ಏನಪ್ಪಾ ಅಂದ್ರೆ, ಇದು ಏನ್ ಮೈಕ್ ಇದೆಯಲ್ಲ, ಇದ್ರ ಎಷ್ಟು ತಾಸು ಬರುತ್ತಪ್ಪ ಅಂತ ನಿಮ್ಗೆ ಹೇಳೋದು ಮರೆತೇ ಬಿಟ್ಟೆ. ಇದರ ಮ್ಯಾಕ್ಸಿಮಮ್ 40 ಗಂಟೆ ಬರುತ್ತೆ, 40 hours. ಸೊ ಹೇಳ್ತಾ ಇದ್ದೀನಿ, ಈಗ ಆದ್ರೂ 40 hours ಬರುತ್ತೆ. ನನಗಂತೂ ಸ್ಯಾಟಿಸ್ಫೈಡ್ ಆಗಿದೆ. ಸೊ ನಿಮಗೂ ಗೊತ್ತಾಗಿರ್ಬೇಕು, ನಾ ಮಾತಾಡ್ತಿರೋದು ಇದ್ರದಲ್ಲಿನೇ. ನಿಮಗೆ ಯಾರಿಗಾದ್ರೂ ಈ ಮೈಕ್ ಬಹಳ ಇಷ್ಟ ಆಗಿತ್ತಪ್ಪ ಅಂದ್ರೆ, ಅದ್ರ ಬಗ್ಗೆ ನನಗೆ ಕೇಳಬಹುದು. ನಾನು ಅದರ ಯಾವ ತರ ಅಂತ ನಿಮಗೆ ಹೇಳ್ತೀನಿ. ಸೊ ನನಗೆ ಯಾರಿಗಾದ್ರೂ ಕಮೆಂಟ್ ನಲ್ಲಿ ನೀವು ಹೇಳಬಹುದು. ಸೊ ನಾ ಯಾವ ತರ ತಗೊಂಡಿದ್ದೀನಿ ಅಂತ. ಸೊ ಇಲ್ಲ ನಿಮ್ಗೆ ಇದ್ರಕ್ಕಿಂತ ಕಡಿಮೆ ಪ್ರೈಸ್ ದಲ್ಲಿ ಇದೇ ಮೈಕ್ ಬೇಕಪ್ಪ ಅಂದ್ರೆ, ಬರುವಂತ ದೀಪಾವಳಿ ಹಬ್ಬಕ್ಕೆ ಬಿಗ್ ಬಿಲಿಯನ್ ಡೇ ಬರುತ್ತೆ, ನೀವು ಅವಾಗ ನೀವು ಪರ್ಚೇಸ್ ಮಾಡ್ಕೋಬಹುದು. ಅದು ನಿಮ್ ಅಭಿಪ್ರಾಯ. ಮತ್ತೇನಪ್ಪಾ ಅಂದ್ರೆ, ಇನ್ನ ಏನೋ ಹೇಳ್ಬೇಕಂತ ಅನಿಸ್ತಾ ಇದೆ, ಅದ್ರ ನೆನಪು ಹಾರ್ತಾ ಇದೆ. ಮತ್ತೇನಪ್ಪಾ ಅಂದ್ರೆ, ಇದು ನೋಡ್ಬೋದು, ಇದಂತೂ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು. ಇದೇನಪ್ಪಾ ಅಂದ್ರೆ ನೋಡ್ಬೋದು ನೀವು, ಚಾರ್ಜಿಂಗ್ ಸಿ ಕೇಬಲ್ ಕೊಟ್ಟಿದ್ದಾರೆ ಅವರು. ಮತ್ತೆ ಇಲ್ಲಿ ನೋಡಿದೆ ನಾನು ಜಸ್ಟ್ ಹೇಳದಲ್ಲ ಫ್ಯಾಮಿಲಿ ನಿಮಗೆ ಬಗ್ಗೆ. ನಿಮಗೆ ಏನು ಹೇಳದಪ್ಪ ಅಂದ್ರೆ, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ. ಇದಕ್ಕೆ ಏನಪ್ಪಾ ಅಂದ್ರೆ, ನಾವು ಹೊರಗಡೆ ಎಲ್ಲೂ ಹೋದ್ರಪ್ಪ ಅಂದ್ರೆ, ಅವ್ರಿಗೆ ಯಾರಿಗಾದ್ರೂ ಇದು ಮೈಕ್ ಅನಿಸುತ್ತೆ, ಬಟ್ ಅನ್ಸೋದಿಲ್ಲ. ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ, ಇದಕ್ಕೆ ಸೊ ನೀವು ನೋಡ್ಬೋದು, ಇಲ್ಲೂ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಹಿಂದ್ಗಡೆನೂ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ನಾವು ಇಲ್ಲಿ ಏನಿದೆಯಲ್ಲ, ಇಲ್ಲಿ ನಾವು ಅಂಟಿಸ್ಕೋಬಹುದು. ಯಾಕಪ್ಪ ಅಂದ್ರೆ, ಯಾರಿಗೂ ಅನ್ನಿಸ್ಬಾರ್ದಕ್ಕೆ ನಾವು ಶೋಕಿ ತರ ಹಾಕೊಂಡಿದೀವಿ ಅಂತ ಅನ್ಸ್ಬೇಕು, ಹೊರತಿಗೂ ಅವರಿಗೆ ಮೈಕ್ ಅನ್ನಿಸ್ಬಾರ್ದು. ಅದಕ್ಕೆ ಈ ತರ ಕೊಟ್ಟಿದ್ದಾರೆ. ಅದಂತೂ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಏನಾದ್ರೂ ಈ ಬ್ಲಾಗ್ ಚಲೋ ಅನ್ಸಿದಪ್ಪ ಅಂದ್ರೆ, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದು ಮರಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಬೈ.